11 ವರ್ಷದ ಬಾಲಕಿ ಯೋಗಿ ತಾಳಿಗೆ ಬ್ರೈನ್ ಕ್ಯಾನ್ಸರ್ ಆಗಿದ್ದು, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ವತಿಯಿಂದ 3 ಲಕ್ಷ ಧನ ಸಹಾಯವನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನೀಡಲಾಯಿತು. ಗುಬ್ಬಿ ತಾಲೂಕಿನ ಜಿ ಅರಿವೇಸಂದ್ರ ಗ್ರಾಮದ ಮಂಜುನಾಥ್ ರವರ ಮಗಳಾದ ಯೋಗಿತಾ ಮನೆಗೆ ಆಗಮಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಕಳೆದ 1 ವರ್ಷದಿಂದಲೂ ಸಹ ಈ ಪುಟ್ಟ ಬಾಲಕಿಗೆ ಸಮಸ್ಯೆ ಕಾಡುತ್ತಿದ್ದು, ಕಳೆದ 4 ತಿಂಗಳ ಹಿಂದೆ 1 ಲಕ್ಷ ಹಣವನ್ನ ಧನ ಸಹಾಯ ಮಾಡಲಾಗಿತ್ತು. ಈಗ ತಾಲೂಕು ಆಡಳಿತ, ತಾಲೂಕು ಕಚೇರಿ ವತಿಯಿಂದ 3 ಲಕ್ಷ ಹಣವನ್ನ ನೀಡಿದ್ದು, ಮುಂದಿನ ದಿನದಲ್ಲಿಯೂ ಸಹ ಹೆಚ್ಚಿನ ಚಿಕಿತ್ಸೆಗೆ ಸಹಕಾರವನ್ನ ಮಾಡುತ್ತೇನೆ. ಮುಂದಿನ ದಿನದಲ್ಲಿ ಆ ಮಗು ಎಲ್ಲಿಯವರೆಗೂ ಓದುತ್ತದೆಯೋ ಅಲ್ಲಿಯವರೆಗೂ ನಾನೇ ಓದಿಸುತ್ತೇನೆ. ಸಾಕಷ್ಟು ಸಾರ್ವಜನಿಕರು ಸಹ ಸಹಾಯವನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚಾಗಿದ್ದು, ಕಳೆದ 6 ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಮಗು ಚೇತರಿಕೆ ಕಂಡಿದೆ. ಮತ್ತಷ್ಟು ಬೇಗ ಗುಣಮುಖವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಖಂಡಿತ ಈ ಕುಟುಂಬದ ಜೊತೆಯಲ್ಲಿ ಇರುತ್ತೇನೆ ಎಂದು ಹೇಳಿದ್ರು. ಟ್ಯಾಬ್ಲೆಟ್ ಹಾಕ್ದಾಗ ಒಂದು ವಾರ 10 ದಿವಸ ಫುಲ್ ಮುಂಕಾಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಅಲ್ವಾ? ನೆಕ್ಸ್ಟ್ 5 ದಿವಸ ಹಾಕೋದು, 5 ದಿವಸ ಕಂಟಿನ್ಯೂಸ್ ಕೊಡು. 5 ದಿವಸ ಕಂಟಿನ್ಯೂಸ್ ಕೊಡು. ಒಂದು ತಿಂಗಳಿಗೆ ಅಲ್ಲೇ ಕರ್ಕೊಂಡು ಹೋಗ್ಬೇಕಾ? ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಆಂಬುಲೆನ್ಸ್ ಮಾಡ್ಕೊಡ್ತೀರಾ? ಒಂದೊಂದು ದಿನ ಕಳ್ಸಲ್ಲ ಅವರು. ಇವ್ರು ಹೇಳ್ತಾರೆ, ನಾನು ಹೇಳ್ತೀನಿ, ಅವ್ರದ್ದು ಇರೋದೇ ಇಲ್ಲ. ಇವರಂತೂ ಅಭಿನಂದನ್ ಅವ್ರು ಬಿಟ್ಟು. ಯೋಗಿತಾ ತಂದೆ ಮಂಜುನಾಥ್ ಮಾತನಾಡಿ, ಶಾಸಕರು ಹಾಗೂ ಅಧಿಕಾರಿಗಳು ಮನೆಗೆ ಆಗಮಿಸಿ ಇಂದು 3 ಲಕ್ಷ ಹಣವನ್ನ ಸಹಕಾರ ಮಾಡಿದ್ದಾರೆ. ಈಗಾಗಲೇ 35ರಿಂದ 40 ಲಕ್ಷ ಹಣ ಖರ್ಚಾಗಿದ್ದು, ಸಾಲ ಸೋಲ ಮಾಡಿ ನನ್ನ ಮಗಳನ್ನ ಉಳಿಸಿಕೊಳ್ಳುತ್ತಿದ್ದೇನೆ. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ನನ್ನ ಕೈ ಹಿಡಿದಿದ್ದು, ಶಾಸಕರು ಮುಂದಿನ ದಿನದಲ್ಲಿ ಚಿಕಿತ್ಸೆಗೆ ಬೇಕಾದ ಹೆಚ್ಚಿನ ರೀತಿ ಸಹಕಾರವನ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದರು. ವರದಿ ಮಂಜುನಾಥ್ ಡಿ, ಗುಬ್ಬಿ. ಥೆರಪಿ ಮಾಡಿಸ್ತಾ ಎಲ್ಲಿ ಮಾಡಿಸ್ತೀರಾ? ಗುಬ್ಬಿಲಿ ಮಾಡಿಸ್ತಾರೆ. ಮಾಡಿಸ್ತೀಯಾ? ಅದಕ್ಕೋಸ್ಕರ ನಾವು ಸ್ವಲ್ಪ ಕಾಲಕ್ಕೆ ಆಡಿಸ್ತಾರೆ. ಥೆರಪಿ ಮಾಡಿಸ್ಬೇಕಾದ್ರೆ ಪರವಾಗಿಲ್ವಾ? ಪರವಾಗಿಲ್ಲ. ಅವತ್ತು ಪರವಾಗಿಲ್ಲ. ಒಳ್ಳೆ ಊಟ ಮಾಡ್ತಾರೆ, ಮಾತಾಡ್ತಾರೆ. ಈಗೇನು ಊಟ ಮಾಡ್ತಾರಾ? ಸ್ಪೂನ್ ಊಟ ಮಾಡ್ತಾರೆ, ಮಾತಾಡ್ಸ. ಚೆನ್ನಾಗಿದೆಯಾ? ಮಾತಾಡ ಜೋರಾಗಿ. ಚೆನ್ನಾಗಿದ್ದೀನಿ ಅನ್ಬೇಕು. ಹೇಳು.